ಏನು ರಾಷ್ಟ್ರದಲ್ಲಿ ನಡೀತಿರುವಂಥ ಬೆಳವಣಿಗೆಗಳು ಅಂದರೆ ಪ್ರಮುಖವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗುತ್ತೆ ಎನ್ನುವಂಥ ಆ ಬೆಳವಣಿಗೆಗಳ ನಡುವೆ ರಾಜ್ಯ ಸರ್ಕಾರ ಪ್ರಮುಖ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿರುವಂಥದ್ದು. ರಾಜ್ಯದಲ್ಲಿರುವಂಥ ಜಲಾಶಯಗಳಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನು ನೀಡಿದೆ. ಆ ಆದೇಶ ಪ್ರತಿಯನ್ನು ಸಹ ಹೊರಡಿಸಿರುವಂಥದ್ದು. ಆದರೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಜಲಾಶಯಗಳು ಇರುವಂಥ ಜಿಲ್ಲೆ ಶಿವಮೊಗ್ಗ. ಇಲ್ಲಿ ಲಿಂಗನಮಕ್ಕಿ ಆಣೆ ಕಟ್ಟಿರುವಂಥದ್ದು, ಚಕ್ರ, ವರಾಯಿ, ತುಂಗ, ಭದ್ರಾ ಜಲಾಶಯಗಳು ಇರುವಂಥ ಜಿಲ್ಲೆ ಶಿವಮೊಗ್ಗ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಜಲಾಶಯಗಳಿಗೆ ಭದ್ರತೆ ಕೊಡುವ ವಿಚಾರದಲ್ಲಿ ಅಧಿಕಾರಿಗಳು ಸಹ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲೇ ಸಹ ಸರ್ಕಾರ ಒಂದು ಆದೇಶವನ್ನು ಮಾಡಿರುವಂಥದ್ದು. ತತ್ಕ್ಷಣವೇ ಅಂದರೆ ನಿನ್ನೆ 7ನೇ ತಾರೀಕು ಒಂದು ಆದೇಶವನ್ನು ಮಾಡಿದೆ. ತತ್ಕ್ಷಣವೇ ಕರ್ನಾಟಕ ರಾಜ್ಯ ಪೊಲೀಸರೊಂದಿಗೆ ಸಮನ್ವಯತೆಯನ್ನು ಸಾಧಿಸಿಕೊಂಡು ಅಧಿಕಾರಿಗೇನು ಪೊಲೀಸ್ ಸಿಬ್ಬಂದಿಗಳನ್ನು ಜಲಾಶಯಗಳಿಗೆ ಭದ್ರತೆಗೆ ನಿಯೋಜಿಸಿಕೊಳ್ಳಿ ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದ್ರು ಸಹ ಇಲ್ಲಿ ನಾನೀಗ ಇರುವಂಥ ತುಂಗಾ ಜಲಾಶಯದಲ್ಲಿ ಯಾವುದೇ ರೀತಿಯ ಭದ್ರತೆಗಳು ನಮಗೆ ಕಾಣಿಸ್ತಾ ಇಲ್ಲ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಈಗ ನಾನಿರುವಂಥ ಜಲಾಶಯ ಏನಿದೆ ಶಿವಮೊಗ್ಗದಿಂದ ಸುಮಾರು 12ರಿಂದ 13 ಕಿಲೋಮೀಟರ್ ದೂರದಲ್ಲಿರುವಂಥ ತುಂಗಾ ಜಲಾಶಯ. ಈ ಜಲಾಶಯದಿಂದ ಶಿವಮೊಗ್ಗ ನಗರಕ್ಕೆ ಕುಡಿಯುವ ನೀರು ಸರಬರಾಜಾಗುತ್ತೆ. ಜೊತೆಗೆ ಹಾವೇರಿಗೂ ಸಹ ನೀರು ಹೋಗುವಂಥದ್ದು, ಹೊನ್ನಾಳಿಗೂ ಸಹ ನೀರು ಹೋಗುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಜಲಾಶಯಗಳಿಗೆ ಭದ್ರತೆಯನ್ನು ವಹಿಸಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಆದರೆ ಆದೇಶ ಮಾಡಿ ಸುಮಾರು 16 ಗಂಟೆಗಳು ಕಳೆದರೂ ಸಹ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ತೋರಿಸ್ತಿರುವಂಥದ್ದು, ನಿರ್ಲಕ್ಷ್ಯವನ್ನು ತೋರಿಸ್ತಿರುವಂಥದ್ದು. ಏನಕ್ಕಂದರೆ ಪ್ರಮುಖವಾಗಿ ಜಲಾಶಯಗಳು ತುಂಬ ಮುಖ್ಯವಾಗಿರುವಂಥದ್ದು. ಆದರೆ ಇಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಿ ಅಂತೇಳಿ ಸರ್ಕಾರವೇ ಆದೇಶವನ್ನು ಮಾಡಿದರೂ ಸಹ, ಆದೇಶ ಮಾಡಿ 16 ಗಂಟೆಗಳು ಕಳೆದರೂ ಸಹ ಒಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ಶಿವಮೊಗ್ಗದ ಭದ್ರಾ ಜಲಾಶಯ ಮತ್ತು ತುಂಗಾ ಜಲಾಶಯದಲ್ಲಿ ಇಲ್ಲಿಯವರೆಗೆ ನಿಯೋಜನೆಯನ್ನು ಮಾಡಿಲ್ಲ. ಕೇವಲ ಇಲ್ಲಿರುವಂಥ 3 ಜನ ಸೆಕ್ಯೂರಿಟಿಗಳಿರ್ತಾರೆ. ಅವರು ನಾರ್ಮಲ್ ಆಗಿ ಪ್ರತಿದಿನ ಇರುವಂಥ ಸೆಕ್ಯೂರಿಟಿಗಳನ್ನು ಹೊರತುಪಡಿಸಿ ಹೆಚ್ಚುವರಿ ಯಾವುದೇ ಸಿಬ್ಬಂದಿಗಳನ್ನು ಇಲ್ಲಿಯವರೆಗೆ ಇಲ್ಲಿ ನಿಯೋಜನೆಯನ್ನು ಮಾಡಿಲ್ಲ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಕ್ಯಾಮ್ರಾದಲ್ಲಿ ಸಹ ನಿಮಗೆ ಕಾಣ್ತಾ ಇದೆ. ಯಾವೊಬ್ಬ ಸಿಬ್ಬಂದಿಗಳು ಸಹ ಇಡೀ ಜಲಾಶಯದ ಮೇಲ್ಭಾಗದಲ್ಲಿ ನಾವಿದ್ದೇವೆ. ಒಬ್ಬರು ಪೊಲೀಸ್ ಸಿಬ್ಬಂದಿ ಇಲ್ಲಿ ಕಾಣ್ತಾ ಇಲ್ಲ. ಎಷ್ಟೊಂದು ಬೇಜವಾಬ್ದಾರಿಯನ್ನು ನೀರಾವರಿ ಇಲಾಖೆಯ ಅಧಿಕಾರಿಗಳು ಇಲ್ಲಿ ತೋರಿಸ್ತಿದ್ದಾರೆ ಅನ್ನೋಂಥದ್ದು ಎದ್ದು ಕಾಣ್ತಾ ಇದೆ. ಅಷ್ಟೊಂದು ಸರ್ಕಾರ ಆದೇಶವನ್ನು ಮಾಡಿದೆ. ತತ್ಕ್ಷಣವೇ ಅನ್ನುವಂಥ ಪದವನ್ನು ಬಳಕೆ ಮಾಡಿರುವಂಥದ್ದು. ಜೊತೆಗೆ ಯಾವುದಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೇರ ಹೊಣೆಯನ್ನು ಅಧಿಕಾರಿಗಳೇ ಹೊರಬೇಕಾಗುತ್ತೆ ಅನ್ನುವಂಥ ಆದೇಶವನ್ನು ಮಾಡಿದರೂ ಸಹ ಯಾಕೆ ಅಧಿಕಾರಿಗಳು ಜಲಾಶಯಗಳಿಗೆ ಭದ್ರತೆಯನ್ನು ನೀಡಿಲ್ಲ ಎನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಏನಕ್ಕಂದರೆ ಪ್ರಮುಖವಾಗಿ ಈ ಥರದ ಸಂದರ್ಭಗಳಲ್ಲಿ ಜಲಾಶಯಗಳಿಗೆ ಭದ್ರತೆ ಕೊಡುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಆ ಮುಖ್ಯವಾದಂಥ ಅಂಶಗಳನ್ನೇ ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಜಲಾಶಯಗಳಿಗೆ ಭದ್ರತೆಯನ್ನು ಕೊಡ್ತಿಲ್ಲ. ಅತಿ ಹೆಚ್ಚು ಜಲಾಶಯಗಳನ್ನು ಹೊಂದಿರುವಂಥ ಜಿಲ್ಲೆ ಶಿವಮೊಗ್ಗ. ಇಲ್ಲಿ ಅತಿ ದೊಡ್ಡ ಜಲಾಶಯವಾಗಿರುವಂಥ ಲಿಂಗನಮಕ್ಕಿ ಜಲಾಶಯದಿಂದ ಹಿಡಿದು ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವಂಥ ಭದ್ರಾ ಜಲಾಶಯ ಸಹ ಇರುವಂಥದ್ದು. ಅದೇ ಭದ್ರಾ ಜಲಾಶಯದಲ್ಲೂ ಸಹ ಇಲ್ಲಿಯವರೆಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳದೆ ಇರುವಂಥದ್ದು, ನಿರ್ಲಕ್ಷ್ಯತನವನ್ನು ತೋರ್ತಿರುವಂಥದ್ದು. ಹಾಗಾಗಿ ಕೂಡಲೇ ನಿರ್ಲಕ್ಷ್ಯವನ್ನು ತೋರ್ತಿದ್ರೆ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಂತದೇ ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಷ್ಟ್ರದಲ್ಲಿ ನಡೀತಿರುವಂಥ ಬೆಳವಣಿಗೆಗಳು ಅಂದರೆ ಪ್ರಮುಖವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗುತ್ತೆ ಎನ್ನುವಂಥ ಆ ಬೆಳವಣಿಗೆಗಳ ನಡುವೆ ರಾಜ್ಯ ಸರ್ಕಾರ ಪ್ರಮುಖ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿರುವಂಥದ್ದು. ರಾಜ್ಯದಲ್ಲಿರುವಂಥ ಜಲಾಶಯಗಳಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನು ನೀಡಿದೆ. ಆ ಆದೇಶ ಪ್ರತಿಯನ್ನು ಸಹ ಹೊರಡಿಸಿರುವಂಥದ್ದು. ಆದರೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಜಲಾಶಯಗಳು ಇರುವಂಥ ಜಿಲ್ಲೆ ಶಿವಮೊಗ್ಗ. ಇಲ್ಲಿ ಲಿಂಗನಮಕ್ಕಿ ಆಣೆ ಕಟ್ಟಿರುವಂಥದ್ದು, ಚಕ್ರ, ವರಾಯಿ,
ತುಂಗಾ, ಭದ್ರಾ ಜಲಾಶಯಗಳು ಇರುವಂಥ ಜಿಲ್ಲೆ ಶಿವಮೊಗ್ಗ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಜಲಾಶಯಗಳಿಗೆ ಭದ್ರತೆ ಕೊಡೋ ವಿಚಾರದಲ್ಲಿ ಅಧಿಕಾರಿಗಳು ಸಹ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲೇ ಸಹ ಸರ್ಕಾರ ಒಂದು ಆದೇಶವನ್ನು ಮಾಡಿರುವಂಥದ್ದು. ತತ್ಕ್ಷಣವೇ ಅಂದರೆ ನಿನ್ನೆ 7ನೇ ತಾರೀಕು ಒಂದು ಆದೇಶವನ್ನು ಮಾಡಿದೆ. ತತ್ಕ್ಷಣವೇ ಕರ್ನಾಟಕ ರಾಜ್ಯ ಪೊಲೀಸರೊಂದಿಗೆ ಸಮನ್ವಯತೆಯನ್ನು ಸಾಧಿಸಿಕೊಂಡು ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳನ್ನು ಜಲಾಶಯಗಳಿಗೆ ಭದ್ರತೆಗೆ ನಿಯೋಜಿಸಿಕೊಳ್ಳಿ ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದ್ರು ಸಹ ಇಲ್ಲಿ ನಾನೀಗ ಇರುವಂಥ ತುಂಗಾ ಜಲಾಶಯದಲ್ಲಿ ಯಾವುದೇ ರೀತಿಯ ಭದ್ರತೆಗಳು ನಮಗೆ ಕಾಣಿಸ್ತಾ ಇಲ್ಲ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಈಗ ನಾನಿರುವಂಥ ಜಲಾಶಯ ಏನಿದೆ ಶಿವಮೊಗ್ಗದಿಂದ ಸುಮಾರು 12ರಿಂದ 13 ಕಿಲೋಮೀಟರ್ ದೂರದಲ್ಲಿರುವಂಥ ತುಂಗಾ ಜಲಾಶಯ. ಈ ಜಲಾಶಯದಿಂದ ಶಿವಮೊಗ್ಗ ನಗರಕ್ಕೆ ಕುಡಿಯುವ ನೀರು ಸರಬರಾಜಾಗುತ್ತೆ. ಜೊತೆಗೆ ಹಾವೇರಿಗೂ ಸಹ ನೀರು ಹೋಗುವಂಥದ್ದು, ಹೊನ್ನಾಳಿಗೂ ಸಹ ನೀರು ಹೋಗುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಜಲಾಶಯಗಳಿಗೆ ಭದ್ರತೆಯನ್ನು ವಹಿಸಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಆದರೆ ಆದೇಶ ಮಾಡಿ ಸುಮಾರು 16 ಗಂಟೆಗಳು ಕಳೆದರೂ ಸಹ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ತೋರಿಸ್ತಿರುವಂಥದ್ದು, ನಿರ್ಲಕ್ಷ್ಯವನ್ನು ತೋರಿಸ್ತಿರುವಂಥದ್ದು. ಏನಕ್ಕಂದರೆ ಪ್ರಮುಖವಾಗಿ ಜಲಾಶಯಗಳು ತುಂಬ ಮುಖ್ಯವಾಗಿರುವಂಥದ್ದು. ಆದರೆ ಇಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಿ ಅಂತೇಳಿ ಸರ್ಕಾರವೇ ಆದೇಶವನ್ನು ಮಾಡಿದರೂ ಸಹ, ಆದೇಶ ಮಾಡಿ 16 ಗಂಟೆಗಳು ಕಳೆದರೂ ಸಹ ಒಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ಶಿವಮೊಗ್ಗದ ಭದ್ರಾ ಜಲಾಶಯ ಮತ್ತು ತುಂಗಾ ಜಲಾಶಯದಲ್ಲಿ ಇಲ್ಲಿಯವರೆಗೆ ನಿಯೋಜನೆಯನ್ನು ಮಾಡಿಲ್ಲ. ಕೇವಲ ಇಲ್ಲಿರುವಂಥ 3 ಜನ ಸೆಕ್ಯೂರಿಟಿಗಳಿರ್ತಾರೆ. ಅವರು ನಾರ್ಮಲ್ ಆಗಿ ಪ್ರತಿದಿನ ಇರುವಂಥ ಸೆಕ್ಯೂರಿಟಿಗಳನ್ನು ಹೊರತುಪಡಿಸಿ ಹೆಚ್ಚುವರಿ ಯಾವುದೇ ಸಿಬ್ಬಂದಿಗಳನ್ನು ಇಲ್ಲಿಯವರೆಗೆ ಇಲ್ಲಿ ನಿಯೋಜನೆಯನ್ನು ಮಾಡಿಲ್ಲ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಕ್ಯಾಮ್ರಾದಲ್ಲಿ ಸಹ ನಿಮಗೆ ಕಾಣ್ತಾ ಇದೆ. ಯಾವೊಬ್ಬ ಸಿಬ್ಬಂದಿಗಳು ಸಹ ಇಡೀ ಜಲಾಶಯದ ಮೇಲ್ಭಾಗದಲ್ಲಿ ನಾವಿದ್ದೇವೆ. ಒಬ್ಬರು ಪೊಲೀಸ್ ಸಿಬ್ಬಂದಿ ಇಲ್ಲಿ ಕಾಣ್ತಾ ಇಲ್ಲ. ಎಷ್ಟೊಂದು ಬೇಜವಾಬ್ದಾರಿಯನ್ನು ನೀರಾವರಿ ಇಲಾಖೆಯ ಅಧಿಕಾರಿಗಳು ಇಲ್ಲಿ ತೋರಿಸ್ತಿದ್ದಾರೆ ಅನ್ನೋಂಥದ್ದು ಎದ್ದು ಕಾಣ್ತಾ ಇದೆ. ಅಷ್ಟೊಂದು ಸರ್ಕಾರ ಆದೇಶವನ್ನು ಮಾಡಿದೆ. ತತ್ಕ್ಷಣವೇ ಅನ್ನುವಂಥ ಪದವನ್ನು ಬಳಕೆ ಮಾಡಿರುವಂಥದ್ದು. ಜೊತೆಗೆ ಯಾವುದಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೇರ ಹೊಣೆಯನ್ನು ಅಧಿಕಾರಿಗಳೇ ಹೊರಬೇಕಾಗುತ್ತೆ ಅನ್ನುವಂಥ ಆದೇಶವನ್ನು ಮಾಡಿದರೂ ಸಹ ಯಾಕೆ ಅಧಿಕಾರಿಗಳು ಜಲಾಶಯಗಳಿಗೆ ಭದ್ರತೆಯನ್ನು ನೀಡಿಲ್ಲ ಎನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಏನಕ್ಕಂದರೆ ಪ್ರಮುಖವಾಗಿ ಈ ಥರದ ಸಂದರ್ಭಗಳಲ್ಲಿ ಆ ಜಲಾಶಯಗಳಿಗೆ ಭದ್ರತೆ ಕೊಡುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಆ ಮುಖ್ಯವಾದಂಥ ಅಂಶಗಳನ್ನೇ ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಜಲಾಶಯಗಳಿಗೆ ಭದ್ರತೆಯನ್ನು ಕೊಡ್ತಿಲ್ಲ. ಅತಿ ಹೆಚ್ಚು ಜಲಾಶಯಗಳನ್ನು ಹೊಂದಿರುವಂಥ ಜಿಲ್ಲೆ ಶಿವಮೊಗ್ಗ. ಇಲ್ಲಿ ಅತಿ ದೊಡ್ಡ ಜಲಾಶಯವಾಗಿರುವಂಥ ಲಿಂಗನಮಕ್ಕಿ ಜಲಾಶಯದಿಂದ ಹಿಡಿದು ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವಂಥ ಭದ್ರಾ ಜಲಾಶಯ ಸಹ ಇರುವಂಥದ್ದು. ಅದೇ ಭದ್ರಾ ಜಲಾಶಯದಲ್ಲೂ ಸಹ ಇಲ್ಲಿಯವರೆಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳದೆ ಇರುವಂಥದ್ದು, ನಿರ್ಲಕ್ಷ್ಯತನವನ್ನು ತೋರ್ತಿರುವಂಥದ್ದು. ಹಾಗಾಗಿ ಕೂಡಲೇ ನಿರ್ಲಕ್ಷ್ಯವನ್ನು ತೋರ್ತಿದ್ರೆ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಂತದೇ ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಷ್ಟ್ರದಲ್ಲಿ ನಡೀತಿರುವಂಥ ಬೆಳವಣಿಗೆಗಳು ಅಂದರೆ ಪ್ರಮುಖವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗುತ್ತೆ ಎನ್ನುವಂಥ ಬೆಳವಣಿಗೆಗಳ ನಡುವೆ ರಾಜ್ಯ ಸರ್ಕಾರ ಪ್ರಮುಖ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿರುವಂಥದ್ದು. ರಾಜ್ಯದಲ್ಲಿರುವಂಥ ಜಲಾಶಯಗಳಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನು ನೀಡಿದೆ. ಆ ಆದೇಶ ಪ್ರತಿಯನ್ನು ಸಹ ಹೊರಡಿಸಿರುವಂಥದ್ದು. ಆದರೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಜಲಾಶಯಗಳು ಇರುವಂಥ ಜಿಲ್ಲೆ ಶಿವಮೊಗ್ಗ. ಇಲ್ಲಿ ಲಿಂಗನಮಕ್ಕಿ ಅಣೆಕಟ್ಟಿರುವಂಥದ್ದು, ಚಕ್ರ, ವರಾಯಿ, ತುಂಗಾ, ಭದ್ರಾ ಜಲಾಶಯಗಳು ಇರುವಂಥ ಜಿಲ್ಲೆ ಶಿವಮೊಗ್ಗ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಜಲಾಶಯಗಳಿಗೆ ಭದ್ರತೆ ಕೊಡೋ ವಿಚಾರದಲ್ಲಿ ಅಧಿಕಾರಿಗಳು ಸಹ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲೇ ಸಹ ಸರ್ಕಾರ ಒಂದು ಆದೇಶವನ್ನು ಮಾಡಿರುವಂಥದ್ದು. ತತ್ಕ್ಷಣವೇ ಅಂದರೆ ನಿನ್ನೆ 7ನೇ ತಾರೀಕು ಒಂದು ಆದೇಶವನ್ನು ಮಾಡಿದೆ. ತತ್ಕ್ಷಣವೇ ಕರ್ನಾಟಕ ರಾಜ್ಯ ಪೊಲೀಸರೊಂದಿಗೆ ಸಮನ್ವಯತೆಯನ್ನು ಸಾಧಿಸಿಕೊಂಡು ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳನ್ನು ಜಲಾಶಯಗಳಿಗೆ ಭದ್ರತೆಗೆ ನಿಯೋಜಿಸಿಕೊಳ್ಳಿ ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದರೂ ಸಹ ಇಲ್ಲಿ ನಾನೀಗ ಇರುವಂಥ ತುಂಗಾ ಜಲಾಶಯದಲ್ಲಿ ಯಾವುದೇ ರೀತಿಯ ಭದ್ರತೆಗಳು ನಮಗೆ ಕಾಣಿಸ್ತಾ ಇಲ್ಲ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ.
ನೋಡ್ಬೋದು. ಈಗ ನಾನಿರುವಂಥ ಜಲಾಶಯ ಏನಿದೆ ಶಿವಮೊಗ್ಗದಿಂದ ಸುಮಾರು 12ರಿಂದ 13 ಕಿಲೋಮೀಟರ್ ದೂರದಲ್ಲಿರುವಂಥ ತುಂಗಾ ಜಲಾಶಯ. ಈ ಜಲಾಶಯದಿಂದ ಶಿವಮೊಗ್ಗ ನಗರಕ್ಕೆ ಕುಡಿಯುವ ನೀರು ಸರಬರಾಜಾಗುತ್ತೆ. ಜೊತೆಗೆ ಹಾವೇರಿಗೂ ಸಹ ನೀರು ಹೋಗುವಂಥದ್ದು, ಹೊನ್ನಾಳಿಗೂ ಸಹ ನೀರು ಹೋಗುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಜಲಾಶಯಗಳಿಗೆ ಭದ್ರತೆಯನ್ನು ವಹಿಸಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಆದರೆ ಆದೇಶ ಮಾಡಿ ಸುಮಾರು 16 ಗಂಟೆಗಳು ಕಳೆದರೂ ಸಹ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ತೋರಿಸ್ತಿರುವಂಥದ್ದು, ನಿರ್ಲಕ್ಷ್ಯವನ್ನು ತೋರಿಸ್ತಿರುವಂಥದ್ದು. ಏನಕ್ಕಂದರೆ ಪ್ರಮುಖವಾಗಿ ಜಲಾಶಯಗಳು ತುಂಬ ಮುಖ್ಯವಾಗಿರುವಂಥದ್ದು. ಆದರೆ ಇಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಿ ಅಂತೇಳಿ ಸರ್ಕಾರವೇ ಆದೇಶವನ್ನು ಮಾಡಿದರೂ ಸಹ, ಆದೇಶ ಮಾಡಿ 16 ಗಂಟೆಗಳು ಕಳೆದರೂ ಸಹ ಒಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ಶಿವಮೊಗ್ಗದ ಭದ್ರಾ ಜಲಾಶಯ ಮತ್ತು ತುಂಗಾ ಜಲಾಶಯದಲ್ಲಿ ಇಲ್ಲಿಯವರೆಗೆ ನಿಯೋಜನೆಯನ್ನು ಮಾಡಿಲ್ಲ. ಕೇವಲ ಇಲ್ಲಿರುವಂಥ 3 ಜನ ಸೆಕ್ಯೂರಿಟಿಗಳಿರ್ತಾರೆ. ಅವರು ನಾರ್ಮಲ್ ಆಗಿ ಪ್ರತಿದಿನ ಇರುವಂಥ ಸೆಕ್ಯೂರಿಟಿಗಳನ್ನು ಹೊರತುಪಡಿಸಿ ಹೆಚ್ಚುವರಿ ಯಾವುದೇ ಸಿಬ್ಬಂದಿಗಳನ್ನು ಇಲ್ಲಿಯವರೆಗೆ ಇಲ್ಲಿ ನಿಯೋಜನೆಯನ್ನು ಮಾಡಿಲ್ಲ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಕ್ಯಾಮ್ರಾದಲ್ಲಿ ಸಹ ನಿಮಗೆ ಕಾಣ್ತಾ ಇದೆ. ಯಾವೊಬ್ಬ ಸಿಬ್ಬಂದಿಗಳು ಸಹ ಇಡೀ ಜಲಾಶಯದ ಮೇಲ್ಭಾಗದಲ್ಲಿ ನಾವಿದ್ದೇವೆ, ಒಬ್ಬರು ಪೊಲೀಸ್ ಸಿಬ್ಬಂದಿ ಇಲ್ಲಿ ಕಾಣ್ತಾ ಇಲ್ಲ. ಎಷ್ಟೊಂದು ಬೇಜವಾಬ್ದಾರಿಯನ್ನು ನೀರಾವರಿ ಇಲಾಖೆಯ ಅಧಿಕಾರಿಗಳು ಇಲ್ಲಿ ತೋರಿಸ್ತಿದ್ದಾರೆ ಅನ್ನೋಂಥದ್ದು ಎದ್ದು ಕಾಣ್ತಾ ಇದೆ. ಅಷ್ಟೊಂದು ಸರ್ಕಾರ ಆದೇಶವನ್ನು ಮಾಡಿದೆ, ತತ್ಕ್ಷಣವೇ ಅನ್ನುವಂಥ ಪದವನ್ನು ಬಳಕೆ ಮಾಡಿರುವಂಥದ್ದು. ಜೊತೆಗೆ ಯಾವುದಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೇರ ಹೊಣೆಯನ್ನು ಅಧಿಕಾರಿಗಳೇ ಹೊರಬೇಕಾಗುತ್ತೆ ಅನ್ನುವಂಥ ಆದೇಶವನ್ನು ಮಾಡಿದರೂ ಸಹ ಯಾಕೆ ಅಧಿಕಾರಿಗಳು ಜಲಾಶಯಗಳಿಗೆ ಭದ್ರತೆಯನ್ನು ನೀಡಿಲ್ಲ ಎನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಏನಕ್ಕಂದರೆ ಪ್ರಮುಖವಾಗಿ ಈ ಥರದ ಸಂದರ್ಭಗಳಲ್ಲಿ ಆ ಜಲಾಶಯಗಳಿಗೆ ಭದ್ರತೆ ಕೊಡುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಆ ಮುಖ್ಯವಾದಂಥ ಅಂಶಗಳನ್ನೇ ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಜಲಾಶಯಗಳಿಗೆ ಭದ್ರತೆಯನ್ನು ಕೊಡ್ತಿಲ್ಲ. ಅತಿ ಹೆಚ್ಚು ಜಲಾಶಯಗಳನ್ನು ಹೊಂದಿರುವಂಥ ಜಿಲ್ಲೆ ಶಿವಮೊಗ್ಗ. ಇಲ್ಲಿ ಅತಿ ದೊಡ್ಡ ಜಲಾಶಯವಾಗಿರುವಂಥ ಲಿಂಗನಮಕ್ಕಿ ಜಲಾಶಯದಿಂದ ಹಿಡಿದು ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವಂಥ ಭದ್ರಾ ಜಲಾಶಯ ಸಹ ಇರುವಂಥದ್ದು. ಅದೇ ಭದ್ರಾ ಜಲಾಶಯದಲ್ಲೂ ಸಹ ಇಲ್ಲಿಯವರೆಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳದೆ ಇರುವಂಥದ್ದು, ನಿರ್ಲಕ್ಷ್ಯತನವನ್ನು ತೋರ್ತಿರುವಂಥದ್ದು. ಹಾಗಾಗಿ ಕೂಡಲೇ ನಿರ್ಲಕ್ಷ್ಯವನ್ನು ತೋರ್ತಿದ್ರೆ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಂತದ್ದೇ ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.